ಪೃಥ್ವಿರಾಜ್ ಹಾರನಹಳ್ಳಿ ಎಲೆಕ್ಷನ್ ಗೆದ್ದಿದ್ದಾಯ್ತು. ಈಗ ಅಸಲಿ ಸವಾಲು ಸಂಪುಟ ವಿಸ್ತರಣೆನೋ ಪುನರ್ರಚನೆನೋ ಅನ್ನೋದೇ ಪ್ರಶ್ನೆ. ಎಲ್ಲರ ಕಣ್ಣು ಪ್ರಬಲ ಖಾತೆ ಮೇಲೇನೆ. ಬೆಳಗಾವಿ ಬೇಗುದಿ ಶಮನವೇ ಚಾಲೆಂಜ್. ನಿನ್ನೆ 12 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲುವಿನ ನಗೆ ಬೀರಿದ್ರು. ಈಗ ಇರುವಂತದ್ದು ಅಸಲಿ ಆಟ ಬಿಜೆಪಿಯಲ್ಲಿ. ಅರಳಿದ ಕಮಲದೊಳಗೆ ಮುದುಡಿದೆ ಮಂತ್ರಿಯ ಆಸೆಯ ಕನಸು. ಒಬ್ರಲ್ಲ ಇಬ್ರಲ್ಲ 16 ಬಿಜೆಪಿ ಶಾಸಕರು ಈ ಕ್ಷಣದವರೆಗೂ ಕೂಡ ಮುನಿಸಿಕೊಂಡೇ ಇದ್ದಾರೆ. ನನಗೆ ಅಲ್ಲಿ ಸಚಿವ ಸ್ಥಾನ ಸಿಗದೆ ಹೋದ್ರೆ ಮುಂದೇನು ಅನ್ನುವ ಚಿಂತೆಯಲ್ಲಿ ಇರುವಂತದ್ದು. ಸೊ ಹೀಗಾಗಿ ಅವ್ರನ್ನ ಯಾವ ರೀತಿಯಾಗಿ ಸಮಾಧಾನ ಪಡಿಸಲಾಗುತ್ತೆ ಅನ್ನೋದೇ ಈಗ ಯಡಿಯೂರಪ್ಪನವರ ಮುಂದಿರುವಂತಹ ಸವಾಲು. ಒಬ್ರಲ್ಲ ಇಬ್ರಲ್ಲ 16 ಬಿಜೆಪಿ ಶಾಸಕರು ಮುನಿಸಿಕೊಂಡಿರುವಂತದ್ದು. ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ ಸಚಿವ ಸಂಪುಟ ಆಕಾಂಕ್ಷಿಗಳ ಲಿಸ್ಟ್. ಇರೋದು 16 ಖಾಲಿ. ಕ್ಯೂನಲ್ಲಿದ್ದಾರೆ 23 ಜನ. 11 ಅನರ್ಹ ಶಾಸಕರಾಗಿದ್ದಂತರು ಈಗ ಅರ್ಹ ಶಾಸಕರ ಜೊತೆಗೆ 2 ಅನರ್ಹರು ಕ್ಯೂನಲ್ಲಿದ್ದಾರೆ. ನ್ಯೂಸ್ 18 ಕನ್ನಡದಲ್ಲಿ 23 ಮಂತ್ರಿ ಆಗುವಂತವರ ಕನಸನ್ನ ನಾವು ನಿಮ್ಗೆ ತೋರಿಸ್ತಾ ಇದೀವಿ. ಯಾರು ಅವರು ಅನ್ನೋದನ್ನ ಕೂಡ ಹೇಳ್ತೀವಿ. ಮೂಲ ಬಿಜೆಪಿಯ 12 ಬಿಜೆಪಿ ಶಾಸಕರಿಂದಲೂ ಕೂಡ ಅರ್ಜಿಯನ್ನ ಹಾಕಲಾಗಿದೆ. ನಮಗೂ ಮಂತ್ರಿಗಿರಿ ಬೇಕು ಅಂತ ಸಿಎಂ ಬಿಎಸ್ವೈಗೆ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಸಂಘ ಪರಿವಾರದಿಂದಲೂ ಕೂಡ ಹಾಕಿಸ್ತಾ ಇದ್ದಾರೆ ಒತ್ತಡವನ್ನ. ಬಾಕಿ ಇರುವಂತಹ 16 ಖಾತೆಯಲ್ಲಿ ಯಾರಿಗೆ ಯಾವ ಖಾತೆ ಅನ್ನೋದನ್ನ ಕಾದು ನೋಡಬೇಕು. 11 ಅರ್ಹ ಶಾಸಕರಿಗೆ ಕೊಟ್ರೆ ಉಳಿಯೋದು 5 ಖಾತೆ ಮಾತ್ರ. ಈಗ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳದು ನಾನು ಕೊಟ್ಟ ಮಾತಿಗೆ ನಡ್ಕೊಂತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಬೇರೆ ಯಾವುದು ಕೂಡ ಚರ್ಚೆ ಆಗಿಲ್ಲ. ಖಂಡಿತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾತು ಕೊಟ್ಟಿದ್ದಾರೆ, ಹೈಕಮಾಂಡ್ ಏನು ಮಾತು ಕೊಟ್ಟಿದ್ದಾರೆ, ಖಂಡಿತ ನೋಡ್ಕೊಂತಾರೆ ವಿಶ್ವಾಸ. ಈಗ ನಿಮ್ಗೆ ಈಗ ಆಲ್ರೆಡಿ ಗೊತ್ತಿದೆ 11 ಅರ್ಹರಾಗಿರುವಂತವರಿಗೆ ಸಚಿವ ಸ್ಥಾನ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ. ಆರ್ ಶಂಕರ್ ಅವರಿಗೂ ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಇದರ ಜೊತೆಗೆ MTB ಅವರನ್ನು ಕೂಡ MLC ಮಾಡಿ ಅವರನ್ನ ಸಚಿವರನ್ನಾಗಿ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಬಿಜೆಪಿ ಶಾಸಕರು ಕೂಡ ರೇಸ್ ನಲ್ಲಿದ್ದಾರೆ. 6 ಬಾರಿ ಗೆದ್ದಿರುವಂತಹ ತಿಪ್ಪಾರೆಡ್ಡಿ ಅವರಾಗಿರ್ಬೋದು, ಇನ್ನು ಒಂದ್ ಕಡೆ ಮೈಸೂರು ಭಾಗದ ರಾಮದಾಸ್ ಅವರು, ಹಾಗೆ ಮಡಿಕೇರಿ ಜಿಲ್ಲೆಯ ಅಪ್ಪಚ್ಚು ರಂಜನ್, KJ ಬೋಪಯ್ಯ ಇವರು ಕೂಡ ರೇಸ್ ನಲ್ಲಿದ್ದಾರೆ. ಹಾಗೆ ಕರುಣಾಕರ್ ರೆಡ್ಡಿ ಅವರು, ಇನ್ನ ಹಿರಿಯ ಶಾಸಕ ಉಮೇಶ್ ಕತ್ತಿ ಅವರು, ಇನ್ನು ಒಂದ್ ಕಡೆ ರೇಣುಕಾಚಾರ್ಯ ಹೊನ್ನಾಳಿಯ ಶಾಸಕ, ಇವರೆಲ್ಲರೂ ಕೂಡ ರೇಸ್ ನಲ್ಲಿ ಇದ್ದಾರೆ. ಉಮೇಶ್ ಕತ್ತಿ, ಸುನಿಲ್ ಕುಮಾರ್, ಅರವಿಂದ್ ಲಿಂಬಾವಳಿ ಅವರು, ಹಾಗೆ ರಾಜು ಗೌಡ ಇವರೆಲ್ಲರೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿರುವಂತದ್ದು. ಸೊ ಹೀಗಾಗಿ ಯಾವ ರೀತಿಯಾಗಿ ಇವರಿಗೆ ಬ್ಯಾಲೆನ್ಸ್ ಮಾಡಲಾಗುತ್ತೆ, ಸಮಾಧಾನ ಪಡಿಸಲಾಗುತ್ತೆ ಅನ್ನೋದೇ ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ನೋಡ್ತಾ ಇದ್ವಿ ಈಗ ಯಡಿಯೂರಪ್ಪನವರ ಮುಂದೆ ಇರುವಂತಹ ಸವಾಲು ಅಂದ್ರೆ ಸಂಪುಟ ವಿಸ್ತರಣೆ ಮಾಡಬೇಕು, ಯಾರಿಗೆಲ್ಲ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋದು, ಅಥವಾ ಇನ್ನೂ ಒಂದ್ ಕಡೆ ಮೊನ್ನೆ ಹೇಳಿದ್ರು ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕು, ಪುನರ್ರಚನೆ ಮಾಡಬೇಕು, ನೋಡ್ಬೇಕು ಅನ್ನೋದನ್ನ ಏನಾಗ್ಬೋದು ಅಂತ. ಪೃಥ್ವಿರಾಜ್ ಹಾರನಹಳ್ಳಿ ಈಗಾಗಲೇ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಗೆದ್ದಿರತಕ್ಕಂತ ಅರ್ಹರಿಗೆಲ್ಲರೂ ಕೂಡ ಸಚಿವ ಸ್ಥಾನವನ್ನ ಕೊಡ್ತೀವಿ ಅಂತ ಹೇಳಿ ಮಾತನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮಹೇಶ್ ಕುಮಟಳ್ಳಿ ಮತ್ತು ಶ್ರೀಮಂತ್ ಪಾಟೀಲ್ ಹೊರತುಪಡಿಸಿ ಉಳಿದ ಎಲ್ಲರಿಗೂ ಕೂಡ ಉಪಚುನಾವಣೆ ಗೆದ್ದಂತವರಿಗೆ ಸಚಿವ ಸ್ಥಾನ ಕೊಡುವುದಾಗಿ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದೆ. ಇದರ ಬೆನ್ನಲ್ಲೇ ಇನ್ನೂ ಕೂಡ ಸಚಿವ ಸ್ಥಾನಗಳು ಖಾಲಿ ಇರುವಂತದ್ದು. ಅದರಲ್ಲಿ 8 ಈಗಾಗಲೇ ಗೆದ್ದಿರುವಂತವರಿಗೆ ಕೊಟ್ಟರೆ ಉಳಿದಂತ 8 ಸ್ಥಾನಗಳಿಗೆ ಈಗಾಗಲೇ 10ಕ್ಕೂ ಹೆಚ್ಚು ಬಿಜೆಪಿ ಇರ್ತಕ್ಕಂತ ಹಾಲಿ ಶಾಸಕರುಗಳು ಲಾಬಿಯನ್ನ ಮಾಡ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಿಂದಲೇ ಉಮೇಶ್ ಕತ್ತಿ ಅವರು ಸಚಿವ ಸ್ಥಾನ ಕೊಡ್ಲೇಬೇಕಂತ ಹೇಳಿ ಪಟ್ಟಿದ್ದಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳ ಆಪ್ತ ಆಗಿರ್ತಕ್ಕಂಥ ರೇಣುಕಾಚಾರ್ಯ ಕೂಡ ಸಚಿವ ಸ್ಥಾನಕ್ಕೆ ಒತ್ತಡವನ್ನು ಹಾಕ್ತಿದ್ದಾರೆ. ಇನ್ನ ಮೈಸೂರು ವಿಚಾರಕ್ಕೆ ಬಂದ್ರೆ ರಾಮದಾಸ್ ಅವರು ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಇನ್ನ ಕೊಡಗು ಜಿಲ್ಲೆಯಲ್ಲಿ 2 ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ KG ಬೋಪಯ್ಯ ಮತ್ತು ಅಪ್ಪಚ್ಚು ರಂಜನ್ ಕೂಡ ಇದ್ದಾರೆ. ಇನ್ನ ಉಳಿದಂತೆ ಗುಲ್ಬರ್ಗಾ ದಕ್ಷಿಣ ಕ್ಷೇತ್ರದಿಂದ ಇನ್ನೂ ಯುವಕರಾಗಿರ್ತಕ್ಕಂಥ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಕೂಡ ನನಗೆ ಸಚಿವ ಸ್ಥಾನ ಕೊಡಬೇಕಂತ ಹೇಳಿ ಮುಖ್ಯಮಂತ್ರಿಗಳು ಒತ್ತಡವನ್ನು ಹಾಕಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಕರಾವಳಿ ಭಾಗಕ್ಕೆ ಕೇವಲ MLC ಆಗಿರ್ತಕ್ಕಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಹಾಗಾಗಿ ನನಗೂ ಕೊಡಿ ಅಂತೇಳಿ ಕಾರ್ಕಳದ MLA ಆಗಿರ್ತಕ್ಕಂಥ ವಿ ಸುನೀಲ್ ಕುಮಾರ್ ಕೂಡ ಒತ್ತಡವನ್ನು ಹಾಕ್ತಿದ್ದಾರೆ. ಉಳಿದಂತೆ ತೀರ್ಥಹಳ್ಳಿಯಲ್ಲಿ ಕೂಡ ಆರ್ಗ ಜ್ಞಾನೇಂದ್ರ ಕೂಡ ತನಗೂ ಸಚಿವ ಸ್ಥಾನ ಬೇಕಂತೇಳಿ ಒತ್ತಡವನ್ನು ಹಾಕ್ತಿದ್ದಾರೆ. ಈ ಎಲ್ಲದರ ನಡುವೆ ಕೂಡ ನಾನು ತುಂಬಾ ಸೀನಿಯರ್ ಇದ್ದೀನಿ ಮತ್ತು ಪಕ್ಷಕ್ಕಾಗಿ ಬಹಳಷ್ಟು ದುಡಿದಿದ್ದೇನೆ, ನನ್ನನ್ನ ಸಚಿವ ಸ್ಥಾನಕ್ಕೆ
ಪರಿಗಣಿಸಿಲ್ಲ. ಹಾಗಾಗಿ ಈ ಬಾರಿ ಕೊಡ್ಲೇಬೇಕಂತೇಳಿ ಮಹದೇವಪುರದ ಶಾಸಕ ಆಗಿರ್ತಕ್ಕಂಥ ಅರವಿಂದ್ ಲಿಂಬಾಡಿ ಕೂಡ ಒತ್ತಡವನ್ನು ಹಾಕ್ತಿದ್ದಾರೆ. ಈಗಾಗಲೇ 10ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಬಿಜೆಪಿ ಒಳಗಡೆ ಇರುವಂತದ್ದು ಇದೀಗ ಮುಖ್ಯಮಂತ್ರಿಗಳಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ಎಲ್ಲದರ ನಡುವೆ ಕೂಡ ಇನ್ನ 4-5 ದಿನಗಳಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ. ಭೇಟಿಯಾದ ನಂತರ ಸಚಿವ ಸಂಪುಟ ವಿಸ್ತರಣೆಗೆ ದಿನಾಂಕವನ್ನ ನಿಗದಿ ಮಾಡಲಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಇದೀಗ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಸಂಪುಟ ವಿಸ್ತರಣೆ ಅನ್ನೋದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಅಂತಲೇ ಹೇಳಲಾಗ್ತಿದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡ್ತಾ ಇದ್ದೀರಾ ಯಾವ ರೀತಿಯಾದಂತ ಪೈಪೋಟಿ ಇದೆ. ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗಬೇಕು ಅನ್ನುವ ಕನಸನ್ನ ಹೊತ್ತಂತವರಿಗೆ ಒಂದ್ ಕಡೆ ಇಲ್ಲಿ ಈ ಸರ್ಕಾರ ಬರ್ಲಿಕ್ಕೆ ಕಾರಣಕರ್ತರಾಗಿರುವಂತ ಶಾಸಕರು ಈಗ ಆಯ್ಕೆ ಆಗಿರುವಂತವರಿಗೆ ಒಂದ್ ಕಡೆ ಸಚಿವ ಸ್ಥಾನವನ್ನ ಕೊಡಬೇಕು, ಅವರಿಗೆ ಕೊಟ್ಟೇ ಕೊಡ್ತೀವಿ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ. ಇನ್ನು ಒಂದ್ ಕಡೆ ಅವರದ್ದೇ ಪಕ್ಷದ ಶಾಸಕರು ಪೈಪೋಟಿಯನ್ನ ಮಾಡ್ತಾ ಇರುವಂತದ್ದು, ಒತ್ತಡವನ್ನ ಕೂಡ ಹಾಕಿಸ್ತಾ ಇದ್ದಾರೆ. ಹೈಕಮಾಂಡ್ ನ ಪ್ರಭಾವಿ ನಾಯಕರಾಗಿರ್ಬೋದು, ಇನ್ನು ಒಂದ್ ಕಡೆ RSS ನ ಪ್ರಮುಖ ನಾಯಕರ ಮುಖಾಂತರ ಒತ್ತಡವನ್ನ ಹಾಕಲಾಗ್ತಾ ಇದೆ.